ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮದುವೆ ಮನೆಗಳಲ್ಲಿ ಇತ್ತೀಚೆಗೆ ಟ್ರೆಂಡಲ್ಲಿರುವಂಥ ಸಬ್ಬಕ್ಕಿ ಇಡ್ಲಿ. ಇದು ಮಾಡೋದು ತುಂಬ ಸುಲಭ, ಹಾಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಖರ್ಚು ತುಂಬ ಕಡಿಮೆನೆ. ಆದಷ್ಟು ಬೇಗ ನೆನೆಸ್ಕೊಂಡಿದ್ದ ತಕ್ಷಣವೇ ಒಂದು ಅರ್ಧ ಗಂಟೆಯಲ್ಲೇ ರೆಡಿ ಮಾಡ್ಕೊಳ್ಳೋಂಥ ತಿಂಡಿ. ಈ ಇಡ್ಲಿ ಯಾವುದೇ ಚಟ್ನಿ ಜೊತೆಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಿಮಗೆ ತೋರಿಸೋಣ ಅಂತ ತೆಗೆದ್ರೆ ತುಂಬ ಬಿಸಿ ಇದೆ, ಮುಟ್ಟಕ್ಕಾಗ್ತಿಲ್ಲ. ಇದು ನಾನು ನೈಲಾನ್ ಸಬ್ಬಕ್ಕಿ ಉಪಯೋಗಿಸಿ ಮಾಡಿರೋದ್ರಿಂದ ತುಂಬ ಸಾಫ್ಟಾಗಿದೆ. ಹಾಗೆ ಅದು ಒಳಗೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಣಿಗಳ ಥರ ಎಷ್ಟು ಚೆನ್ನಾಗಿ ಮಿಣ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಎಷ್ಟು ಸಾಫ್ಟಾಗಿದೆ ಇಡ್ಲಿ ಅಂದರೆ ನನ್ನ ಮೊಮ್ಮಕ್ಕಳು ಬೇಗ ಕೊಡು ಅಂತ ಗಲಾಟೆ ಮಾಡ್ತಿದ್ದಾಳೆ. ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸ್ಪಾಂಜ್ ಥರ ಇದೆ. ಹಂಗೆ ಇರಿ, ಅವಳಿಗೆ ಒಂದು ತುತ್ತು ತಿನ್ನಿಸೇ ಬಿಡ್ತೀನಿ, ಇಲ್ಲಾಂದರೆ ತುಂಬ ಗಲಾಟೆ ಮಾಡ್ತಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗೊತ್ತಾ. ಇದು ಎಲ್ಲ ಚಟ್ನಿಗಳ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೂಪರಾಗಿದೆಯಂತೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಒಂದು ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಒಂದು 10 ಕಾಳು ಉದ್ದಿನಬೇಳೆ, ಒಂದು 4 ಕಾಳು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. 3 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಪುಡಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಕೆದಕ್ತಾ ಇದ್ದೀನಿ. ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು, ಹಾಗೆಯೇ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ನಾನಿಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಉಪ್ಪಿಟ್ಟು ರವೆ ಅಂದರೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ರವೆ ಹುರಿಬೇಕಾದ್ರೆ ಉಪ್ಪಿಟ್ಟಿಗೆ ಹುರಿತೀವಲ್ಲ ಆ ಥರ ಹುರಿಬೇಕು. ರವೆ ಚೆನ್ನಾಗಿ ಒಳ್ಳೆ ಘಮ್ ಅಂತ ವಾಸನೆ ಬರಬೇಕು. ಈ ಟೈಮಲ್ಲಿ ಫ್ಲೇಮು ತುಂಬ ಕಡಿಮೆನಲ್ಲಿರಬೇಕು, ಅಂದರೆ ಮೀಡಿಯಮಲ್ಲಿದ್ದರೆ ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹಬೆ ತಗಲಿದ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಮತ್ತು ನಾವು ಸ್ಟೀಮಲ್ಲಿ ಬೇರೆ ಬೇಯಿಸ್ತೀವಲ್ವಾ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕಿತ್ತು, ನಾನು ಮರ್ತೋಯ್ತು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಹೇಗೆ ರವೆ ಎಲ್ಲ ಸ್ವಲ್ಪ ಪಕ್ಕಕ್ಕೆ ಸರಗಿಸಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಸಿ ಇರೋದ್ರಿಂದ ಬೇಗ ಎಣ್ಣೆ ಕಾದೋಗುತ್ತೆ. ಸಣ್ಣಗೆ ಪುಡಿಯಾಗಿ ಹೆಚ್ಚಿರೋ ಅಂಥ ಕರ್ಬೇವಿನ ಸೊಪ್ಪನ್ನ ಅದಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ. ಮತ್ತು ಎಲ್ಲ ಈಗ ಚೆನ್ನಾಗಿ ಹುರ್ಕೊಂಡು ಬಿಡೋಣ. ರವೆ ವಾಸನೆ ಘಮ್ ಅಂತ ಬರೋವರೆಗೂ ಚೆನ್ನಾಗಿ ಹುರಿದಿದ್ದೀನಿ. ಇದೀಗ ಆಗಿದೆ. ನಾನು ನೈಲಾನ್ ಅವಲಕ್ಕಿ ಅರ್ಧ ಬಟ್ಲು ತೊಗೊಂಡು ಅದಕ್ಕೆ 1 ಬಟ್ಲು ನೀರು ಹಾಕಿ 4 ಅವರ್ಸ್ ನೆನೆಸಿಟ್ಟಿದ್ದೆ. ಹೆಚ್ಚಿಗೆ ಇದ್ದಿದ್ದು ನೀರನ್ನ ಸೋಸಿದ್ದೀನಿ, ಅದು ತಣ್ಣಗಾಗಿದೆ ಈಗ ರವೆ. ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ರವೆ ಹಾಕಿದ ಬಟ್ಲಲ್ಲೇ 1 ಬಟ್ಲು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿಷ್ಟೇ ಮೊಸರು ಸಾಕಾಗಲ್ಲ, ನಾನು ಮೊಸರು ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಅದಕ್ಕೆ ಬೇಕಾಗುವಷ್ಟು ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಒಂದು 5 ನಿಮಿಷ ಅಥವಾ 10 ನಿಮಿಷ ಇಟ್ಟರೆ ಸಾಕು. ರವೆ ಎಲ್ಲ ಅರಳ್ಕೋಬೇಕು, ಅದು ಅಲ್ಲಿವರೆಗೂ ಇಟ್ಟರೆ ಸಾಕು. ರವೆ ನೆನೆಯೋ ಅಷ್ಟೊತ್ತಿಗೆ ನಾವು ಇಡ್ಲಿ ಬಟ್ಲಿಗೆಲ್ಲ ಎಣ್ಣೆ ಸವರಿ ರೆಡಿ ಮಾಡಿಟ್ಕೊಳ್ಳೋಣ. ಹಾಗೆಯೇ ಇಡ್ಲಿ ಪಾತ್ರೆಗೂ ನೀರು ಹಾಕಿ ಕುದಿಯೋಕ್ಕಿಡೋಣ. ಈಗ ಇಡ್ಲಿ ಹದ ನೋಡ್ಕೊಳ್ಳೋಣ. ಇನ್ನೂ ನೀರು ಬೇಕು ಇದಕ್ಕೆ, ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಇಲ್ಲೇ ಮೇನು ಫ್ರೆಂಡ್ಸ್, ಎಷ್ಟು ಬೇಕೋ ಅಷ್ಟು ಇಡ್ಲಿ ಅದಕ್ಕೆ ಕರೆಕ್ಟಾಗಿ ನೀರು ಹಾಕ್ಕೋಬೇಕು. ಇನ್ನೇನು ಇಡ್ಲಿ ಹಾಕ್ತೀವಿ ಅನ್ನೋವಾಗ ಏನೋ ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಚಮಚ, ಅರ್ಧಕ್ಕಿಂತ ಕಡಿಮೆ ಇದೆ. ಹಾಗೆ ಆ ಸ್ಪೂನಲ್ಲೇ ನೀರು ಹಾಕಿ ಮಿಕ್ಸ್ ಮಾಡೋದಕ್ಕೆ ಹಾಕ್ತೀನಿ. ಇಲ್ಲದಿದ್ದರೆ ಎಲ್ಲೆಲ್ಲಿ ಸೋಡಾ ಉಡ್ಕೊಳ್ಳುತ್ತೋ ಅಲ್ಲೆಲ್ಲ ಬ್ಲ್ಯಾಕಾಗಿ ಬರುತ್ತೆ ಇಡ್ಲಿ. ಅದಕ್ಕೋಸ್ಕರ ಬಟ್ಲು ಸಬ್ಬಕ್ಕಿ, 1 ಬಟ್ಲು ರವೆ, 1 ಬಟ್ಲು ಮೊಸರಲ್ಲಿ 16 ಇಡ್ಲಿ ಆಗುತ್ತೆ ಫ್ರೆಂಡ್ಸ್. ನೋಡಲಿ, ಇಡ್ಲಿ ಹಿಟ್ಟಿನ ಹದ ಇಷ್ಟಿರಬೇಕು. ಆ ಇಡ್ಲಿ ಬಟ್ಲಿನ ಅಳತೆ ಎಲ್ಲಿದೆಯೋ ಅಷ್ಟಕ್ಕೆ ಹಾಕಿದ್ರೆ ಸಾಕು, ಮೇಲೆ ಜಾಸ್ತಿ ಹಾಕೋದು ಬೇಡ. ಈಗ ಇದನ್ನೆಲ್ಲ ಹಾಕ್ಕೊಂಡು ಸ್ಟ್ಯಾಂಡಿಗೆ ಹಾಕ್ಕೊಂಡು ಸ್ಟ್ಯಾಂಡ್ನ ನೀರು ಕುದೀತಾ ಇರೋ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಇಡ್ಲಿ ಬೇಯೋ ಅಷ್ಟೊತ್ತಿಗೆ ನಾನು ತೆಂಗಿನಕಾಯಿ ಇಲ್ಲದೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಇದೆಲ್ಲ ಹಾಕಿ ಬೆಂದಿರೋದ್ರಿಂದ ಇಡ್ಲಿ ಮನೆಯೆಲ್ಲ ಘಮ ಅಂತ ಇದೆ ಫ್ರೆಂಡ್ಸ್. ಇಡ್ಲಿ ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಯಾವಾಗ ತಿಂತೀನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.